ಶಾಲಾ ಕಟ್ಟಡ ಕಾಮಗಾರಿ ಕಳಪೆ ಕೊಂಗಂಡಿ ಗ್ರಾಮಸ್ಥರಿಂದ ಲೋಕೋಪಯೋಗಿ ಇಲಾಖೆ ಮುಂದೆ ಪ್ರತಿಭಟನೆ. ಶಹಾಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 2 ಶಾಲಾ ಕೋಣೆಗಳ ಕಟ್ಟಡಗಳು ಕಾಮಗಾರಿ ಕಳಪೆಯಾಗಿವೆ. ತಳಪಾಯದ ಕಾಂಕ್ರೀಟ್ ಕಾಲಂ ಸುತ್ತಮುತ್ತಲೂ ಮರಂ ಹಾಕುವ ಬದಲು ಅಗೆದ ನೆಲದ ಮೇಲೆ ಮಣ್ಣನ್ನ ಭರ್ತಿ ಮಾಡಿದ್ದು ಅಲ್ಲದೆ ಕಳಪೆ ಮಟೀರಿಯಲ್ ಉಪಯೋಗಿಸಿಕೊಂಡು ಅಂದಾಜು ವೆಚ್ಚದ ಕಾಮಗಾರಿ ಹಣಕ್ಕೆ ಕೊಳ್ಳೆ ಹೊಡೆಯುವ ಹುನ್ನಾರದಲ್ಲಿ ಗುತ್ತೇದಾರ ಮತ್ತು ಲೋಕೋಪಯೋಗಿ ಇಂಜಿನಿಯರ್ ಮುಂದಾಗಿದ್ದಾರೆ ಅಂತ ಆರೋಪಿಸಿದ್ರು. ಕೊಂಗಂಡಿ ಎಸ್ಆರ್ ಗ್ರಾಮಸ್ಥರು ನಗರದ ಪಿಡಬ್ಲ್ಯೂಡಿ ಕಚೇರಿ ಧರಣಿ ಸತ್ಯಾಗ್ರಹ ನಡೆಸಿದ್ರು. ಹಳೆ ಕಟ್ಟಡದ ಕಲ್ಲು ಮಣ್ಣುಗಳನ್ನು ಹೊಸ ಕಟ್ಟಡದ ಕಾಮಗಾರಿಗೆ ಬಳಕೆ ಮಾಡುತ್ತಿದ್ದಾರೆ. ಇದರಿಂದಾಗಿ ಗುಣಮಟ್ಟದ ಕಳೆದುಕೊಂಡ ಈ ಹಳೆಯ ಕಟ್ಟಡದ ಪರಿಕರಗಳು ಮುಂದೆ ಶಾಲಾ ಕಟ್ಟಡಕ್ಕೆ ಮಾರಕವಾಗುತ್ತವೆ. ನಮ್ಮೂರ ಶಾಲಾ ಕೋಣೆಗಳು ಸುಸಜ್ಜಿತವಾಗಿ ನಿರ್ಮಿಸಬೇಕು ಎನ್ನುವುದೇ ನಮ್ಮಗಳ ಗುರಿಯಾಗಿದೆ ಅಂತ ಗ್ರಾಮಸ್ಥರು ವಾಗ್ದಾನ ಮಾಡಿದ್ರು. ಧರಣಿ ಸ್ಥಳಕ್ಕೆ ಲೋಕೋಪಯೋಗಿ ಇಲಾಖೆ ಎಇ ಸುರಗಡ್ಡಿಯವರು ಭೇಟಿ ನೀಡಿ ಕೊಂಗಂಡಿ ಗ್ರಾಮಸ್ಥರ ಮನವಿಯನ್ನ ಸ್ವೀಕಾರ ಮಾಡಿದ್ರು. ಈ ಸಮಯದಲ್ಲಿ ಮಾತನಾಡಿದ ಅವರು, ಕಳಪೆ ಕಾಮಗಾರಿ ಕುರಿತು ಸಂಬಂಧಪಟ್ಟ ಇಂಜಿನಿಯರ್ ಮತ್ತು ಗುತ್ತೇದಾರ್ ಹಾಗೂ ಗುಣ ನಿಯಂತ್ರಣ ಇಲಾಖೆಯ ಅಧಿಕಾರಿಗಳೊಂದಿಗೆ ಗ್ರಾಮದ ಶಾಲಾ ಕೋಣೆಗಳ ಕಾಮಗಾರಿಗಳನ್ನ ಸೂಕ್ತ ಪರಿಶೀಲನೆ ಮಾಡಿಕೊಂಡು ಗುತ್ತೇದಾರಿಗೆ ಬಿಲ್ ಪಾವತಿಸಬೇಕು ಅಂತ ಮನವಿಯನ್ನ ಮಾಡಿದ್ರು. ವರದಿ ಸುನಿಲ್ ಕುಮಾರ್, ಹೊಸಮನಿ. ಲೋಪಗಳಾಗಿವೆ, ಅಲ್ಲಿ ಕಳಪೆ ಮಟ್ಟದ ಸಿಮೆಂಟ್ ಹಾಕಿದ್ದಾರೆ ಮತ್ತು ರಾಡ್ಗಳು ಕೂಡ ಕ್ವಾಲಿಟಿ ಇಲ್ಲ. ಕಟ್ಟಡ ಬುನಾದಿ ಕಟ್ಟುವಾಗ ಕಲ್ಲುಗಳು ಹಳೆ ಕಲ್ಲುಗಳನ್ನೇ ಜಾಸ್ತಿ ಬಳಸಿದ್ದಾರೆ. ಮತ್ತು ಆ ಬುನಾದಿ ಮತ್ತು ಬೇಸ್ಮೆಂಟ್ ಎಲ್ಲ ಫುಲ್ ಮಾಡುವಾಗ ಆ ಕಟ್ಟಡದಿಂದ ತೆಗೆದಿರೋ ಮಣ್ಣನ್ನೆಲ್ಲ ಹಾಕಿದ್ದಾರೆ. ಹಾಗಾಗಿ ಈ ಪ್ರತಿಭಟನೆ ನಾವು ಇಲ್ಲಿ ಹಾಕೊಂಡಿದ್ದೀವಿ. ಸಂಬಂಧಪಟ್ಟ ಅಧಿಕಾರಿಗಳು ಭಾಳ ಜನಗಳಿಂದ ಫೋನ್ ಮಾಡಿಸಿ ನಮ್ಗೆ ಎದುರಿಸಿದ್ದೀರಿ. ನಮ್ಮ ಹತ್ರ ಎಲ್ಲ ರೆಕಾರ್ಡ್ ಇದೆ, CD ಸಮೇತ ಎಷ್ಟು ದೂರು ಕೊಡ್ತೀವಿ ಅವತ್ತು ಮಧ್ಯಾಹ್ನನೇ. ನೀವು ನಮ್ಮ ಹತ್ರ ಏನಾದರೂ ನೇರವಾಗಿ ಬಂದು ಸರ್ ಆಗಿದೆ ಹೆಚ್ಚು ಕಡಿಮೆ ಅಂತ ಹೇಳಿದರೆ ನಾವು ಅದನ್ನು ಹೋರಾಟ ಇಲ್ಲಿ ತೆಗೆದುಕೊಳ್ಳೋಂಥ ಕೆಲಸ ದಯವಿಟ್ಟು ಮಾಡ್ತಿದ್ವಿ. ಹೆಚ್ಚು ಕಡಿಮೆ ಕೆಲಸ ಮಾಡೋದ್ರಲ್ಲಿ ಲೋಪದೋಷಗಳು ಇಂಥವಿಲ್ಲ ಅಂತಲ್ಲ, ಯಾವ್ಯಾವ ಕಡೆಯಿಂದನೂ ಫೋನ್ ಮಾಡಿಸೋದು ಎದುರಿಸುವಂಥದ್ದು ನಾವೇನು ಅಂಜನ್ ಕೇಳಿಗಳಲ್ಲ, ನಾವು ಗಂಡ್ಮಕ್ಳು ಇದ್ದೀವಿ. ಹಾಗಾಗಿ ಅಧಿಕಾರಿಗಳಿಗೆ ಗಮನಕ್ಕೆ ತರ್ತಾ ಇದ್ದೀವಿ. ಇದು ನಮ್ಮ ಪ್ರಥಮ ಹೋರಾಟ. ಇನ್ನು ಮುಂದೆ ತಾವು ಯಾವುದೇ ಕಾಮಗಾರಿ ಮಾಡಿದರೂ ಕೂಡ ಅಂದಾಜು ಪತ್ರಿಕೆಯಲ್ಲಿ ಇರುವಂಥ ತಾವು ಕಾಮಗಾರಿಗಳನ್ನ ನಡೆಸಬೇಕು ಅನ್ನೋಂಥ ತಮಗೆ ಈ ಮಾತನ್ನು ತಮ್ಮ ಕಿವಿ ಮೇಲೆ ಇಡುತ್ತಾ ಈ ಒಂದು ಪ್ರತಿಭಟನೆಗೆ ಆಗಮಿಸಿದಂಥ ನಮ್ಮ ಸ್ನೇಹಿತ ಬಳಗ ಹಾಗೂ ಪೊಲೀಸ್ ಅಧಿಕಾರಿಗಳು ಮತ್ತು ಪತ್ರಿಕಾ ಬಳಗದವರಿಗೆಲ್ಲರಿಗೂ ಕೂಡ ಅಭಿನಂದಿಸ್ತಾ, ಮನವಿ ಪತ್ರ ಸ್ವೀಕರಿಸಲು ಬಂದಿರತಕ್ಕಂಥ AW ಸಾಹೇಬರು ಕೂಡ ನಾನು ಸ್ವಾಗತವನ್ನು ಬಯಸ್ತಾ, ಸಾಹೇಬ್ರೆ ನಿಮ್ಮ ಮೇಲೆ ನಮ್ಗೆ ಭಾಳ ಅಭಿಮಾನ ಇದೆ, ಅಭಿಮಾನ ಇದೆ. ದಯವಿಟ್ಟು ನಾವು ಎಲ್ಲರ ಥರ ಅಲ್ಲ, ನಿಮ್ಗೆ ಗೊತ್ತಿದೆ ನಮ್ಮ ಹೋರಾಟ ಎಂಥದ್ದು ಅಂತ. ನಮ್ಗೆ 100 ಜನ ಫೋನ್ ಮಾಡಿರಿ ಕೇಳಲಿಲ್ಲ, ನಾವು ಮಾಡಿ ತೋರಿಸ್ತೀವಿ ಅಂತ ಹೇಳಿದ್ವಿ ಅವ್ರಿಗೆ. ಅದಕ್ಕಾಗಿ ನೀವು ಬೇರೆ ಯಾವುದೇ ಕಾಮಗಾರಿಗಳಲ್ಲಿ ಏನು ಬೇಕಾದ್ರೂ ಮಾಡಿಕೊಡ್ರಿ, ನಾವು ಅದನ್ನು ಕೇಳಲ್ಲ. ಶಾಲೆ ಶಿಕ್ಷಣ ಕಲಿಬೇಕಾಗಿರ್ತಕ್ಕಂಥ ಶಾಲೆ ಕೋಣೆಗಳಲ್ಲಿ ನಾವು ಯಾವುದೇ ಇದರಲ್ಲೆಲ್ಲ ಒಬ್ಬ ಮನುಷ್ಯನ ಒಬ್ಬ ವ್ಯಕ್ತಿಯ ಜೀವನ ರೂಪಿಸ್ಕೊಳ್ಬೇಕು, ಸಮಾಜದ ಒಂದು ಉನ್ನತ ವ್ಯಕ್ತಿ ಆಗ್ಬೇಕಂತ ಹೇಳಿದ್ರೆ ಅವ್ನು ಶಾಲೆ ಕಲಿತ ಮೇಲೆ ಸಾಧ್ಯ ಇಲ್ಲ, ಆಗ್ತಾಗಲ್ಲ. ಆ ಕಾರಣದಿಂದ ಇನ್ಮೇಲೆ ಎಲ್ಲೇ ಕಾಮಗಾರಿ ನಡೆದರೂ ಕೂಡ ಅದನ್ನು ಅಂಜಾದು ಪತ್ರಿಕೆಯಲ್ಲಿರುವಂತೆ ಒಳ್ಳೆ ಕಟ್ಟಡಗಳನ್ನು ಮಾಡಿಕೊಟ್ರೆ ನಮ್ಮ ಮಕ್ಕಳು ಶಾಲೆ ಓದಕ್ಕೆ ಅನುಕೂಲ ಗಮನ ಬಯಸ್ತಾ, ಈ ಪ್ರತಿಭಟನೆ ಉದ್ದೇಶಿಸಿ ಮನವಿ ಪತ್ರ ಸ್ವೀಕರಿಸಿರ್ತಕ್ಕಂಥ AW ಅವರು ನಮಗೆ ಈ ಪ್ರತಿಭಟನೆ ಮನವಿ ಪತ್ರ ಸ್ವೀಕರಿಸಿದ್ರೆ ನಾವೇನು ಮಾಡ್ತೀರಿ, ಏನು ಕ್ರಮ ತಗೊಳ್ತೀರಿ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ತಾವು ಹಂಚ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತೀವಿ. ಎಲ್ಲರಿಗೂ ನಮಸ್ಕಾರ. ಬಿಲ್ಡಿಂಗ್ ಎಲ್ಲ ಚೆಕ್ ಮಾಡಿಸಿ ಮುಂದೆ ಕಳಪೆ ಕಾಮಗಾರಿ ಮಾಡಿ ಕೈ ತೊಳೆದುಕೊಂಡ ಅಧಿಕಾರಿಗಳಿಗೆ ಬೇಕೇ ಬೇಕು, ನ್ಯಾಯ ಬೇಕು.